ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ರಕ್ಷಿತ್ ಅವ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ ಬಿ ಶೆಟ್ಟಿ ಅವರು ರಕ್ಷಿತ್ ಅವ್ರಿಗೆ ಒಂದು ಬಂಪರ್ ಆಫರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದ್ರ ಬಗ್ಗೆ ವಿವರನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ವೀಕ್ಷಕರೇ, ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಮಸಿ ಬಳಿಯ ಟಾಸ್ಕ್ನ ಬಿಗ್ ಬಾಸ್ ಅವರು ಈ ವಾರ ಕೊಟ್ಟಿರ್ತಾರೆ. ನೀವೆಲ್ಲ ನೋಡಿರ್ಬೋದು ಆ ಸಂಚಿಕೆನ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ. ಅವಾಗ ಏನಾಯಿತು ನಿಮಗೆ ಗೊತ್ತಾಗುತ್ತೆ. ಅವತ್ತು ಏನಾಗುತ್ತೆ ಅಂದರೆ ಅಶ್ವಿನಿ ಅವರು ಏನಿದ್ದಾರೆ, ಅವರು ರಕ್ಷಿತಾ ಅವ್ರಿಗೆ ಮಸಿನ ಬೆಳೀತಾರೆ ವೀಕ್ಷಕರೇ. ಅದು ನಿಮ್ಗೆ ಗೊತ್ತಿರ್ಬೋದು. ರೀಸನ್ ಎಲ್ಲ ಹೇಳ್ತಾರೆ. ಏನಪ್ಪ ರೀಸನ್? ಒಂದು ಮಾತನ್ನ ಹೇಳ್ತಾರೆ ವೀಕ್ಷಕರೇ. ನಾನು 100 ಸಿನಿಮಾಗಳನ್ನ ಮಾಡಿದ್ದೀನಿ, ಆಯಿತಾ. ನಾನು ನೂರಾರು ಸಿನಿಮಾಗಳನ್ನ ಮಾಡಿದ್ದೀನಿ. ನೀನು 101 ಸಿನಿಮಾನ ಮಾಡಿ ತೋರಿಸು ವೀಕ್ಷಕರೇ. ಅದಾದ ನಂತರ ಇನ್ನೊಂದು ಮಾತು ಸಹ ಹೇಳಿದರು. ಏನಪ್ಪ ಹೇಳಿದರು ಅಂದರೆ, ಯೂಟ್ಯೂಬ್ ಚಾನೆಲ್ನ ಬೇಕಾದಷ್ಟು ಮಾಡ್ಬೋದು. ನಾನು ಆಚೆ ಹೋದ್ಮೇಲೆ ಯೂಟ್ಯೂಬ್ ಚಾನೆಲ್ನ ಮಾಡಿ ತೋರಿಸ್ತೀನಿ. ಒಂದಲ್ಲ 100 ಯೂಟ್ಯೂಬ್ ಚಾನೆಲ್ಗಳನ್ನ ಮಾಡಿ ನಾನು ಬೆಳೆದು ತೋರಿಸ್ತೀನಿ ಯೂಟ್ಯೂಬಲ್ಲಿ ಅಂತ ಹೇಳ್ತಾರೆ ವೀಕ್ಷಕರೇ. ಯೂಟ್ಯೂಬರ್ಸ ಕಷ್ಟ ಯೂಟ್ಯೂಬರ್ಸ್ಗೆ ಗೊತ್ತಿರ್ತದೆ ವೀಕ್ಷಕರೇ. ಇದನ್ನ ಅಶ್ವಿನಿ ಅವರು ಹೇಳಿದ್ದು ತಪ್ಪು ಅನಿಸುತ್ತೆ ವೀಕ್ಷಕರೇ. ಏನಕ್ಕಪ್ಪ ಅಂದರೆ ಅವರು ಪ್ಯಾಷನು ಫಿಲಮಲ್ಲಿ ಮಾಡೋದು. ಬಟ್ ರಕ್ಷಿತ್ ಅವರ ಪ್ಯಾಷನ್ ಏನಿದೆ, ಅದು ಅವರು ಯೂಟ್ಯೂಬ್ ಚಾನಲ್ಲು. ಅವರು ಯೂಟ್ಯೂಬ್ ಚಾನಲಿಂದನೇ ಅವರು ಇಲ್ಲಿ ಕಂಟ ಬರೋಕ್ಕೆ ಸಾಧ್ಯ ಆಗಿದೆ ವೀಕ್ಷಕರೇ. ಅದಕ್ಕಾಗಿ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈಗಪ್ಪ ಅಂದರೆ ರಾಜ್ ಬಿ ಶೆಟ್ಟಿ ಅವರು ಒಂದು ಕಡೆ ಹೇಳಿದ್ದಾರೆ, ನಮ್ಮ ಮಂಗಳೂರಿನ ಹುಡುಗಿ ರಕ್ಷಿತಾ ಅವರು. ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ಯಾರಿಗೆ ಮಾಡಬೇಕು? ಅವರು ನಮ್ಮ ಊರ ಕಡೆಯವರು. ಅದಕ್ಕಾಗಿ ರಾಜ್ ಬಿ ಶೆಟ್ಟಿ ಅವರು ರಕ್ಷಿತಾ ಅವ್ರಿಗೆ ಒಂದು ಆಫರ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ರಕ್ಷಿತಾ ಅವ್ರಿಗೆ ರಾಜ್ ಬಿ ಶೆಟ್ಟಿ ಅವರು ಫಿಲಮಲ್ಲಿ ಆ್ಯಕ್ಟ್ ಮಾಡೋ ಚಾನ್ಸ್ನ ಕೊಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಅವರೇ ಹೇಳಿದಾರಂತೆ ರಕ್ಷಿತಾ ಅವ್ರಿಗೆ ಚಾನ್ಸ್ ಕೊಡ್ತೀನಿ ಅಂತ. ಆದ್ರಿಂದ ರಕ್ಷಿತಾ ಅವರು ಫಿಲಮ್ ಬರೋ ಸಾಧ್ಯತೆ ತುಂಬ ಇದೆ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೋಟಿಂಗ್ ರಿಸಲ್ಟ್ ಬಗ್ಗೆ ಏನಾಯಿತು, ಯಾರು ಫಸ್ಟಲ್ಲಿ ಇರುತ್ತೆ, ಯಾರು ಬಾಟಮಲ್ಲಿ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಆಗಿರುತ್ತೆ. ಒಂದು ಕಮೆಂಟ್ ಮಾಡಿ, ಯಾರೆಲ್ಲ ರಕ್ಷಿತಾ ಫ್ಯಾನ್ಸ್ ಇದ್ದಾರಾ ಕಮೆಂಟ್ ಮಾಡಿ ವೀಕ್ಷಕರೇ.